ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ. ಬನ್ನಿ, ನಾನು ಇವತ್ತು ಮತ್ತೊಂದು ನೇಮಕಾತಿಯ ತಿಳಿಸೋಕೆ ತಮಗೆ ಬಂದಿದ್ದೀನಿ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂಥ 572 ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ಗಳ ನೇಮಕಾತಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಆರ್ಥಿಕ ಇಲಾಖೆಯು ಕೂಡ ದಿನಾಂಕ 26 ಅಂದರೆ ನಿನ್ನೆ ಅನುಮೋದನೆಯನ್ನು ಕೊಟ್ಟಿರುತ್ತದೆ. ಬನ್ನಿ, ಯಾವ ಡಿಸ್ಟಿಕಲ್ಲಿ ಖಾಲಿ ಇದೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಶಿವಮೊಗ್ಗ, ಕೋಲಾರ, ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ, ಮೈಸೂರು, ಮಂಡ್ಯ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಳಗಾವಿ, ಬಾಗಲಕೋಟೆ, ಗದಗ, ಹಾವೇರಿ, ಕಲಬುರಗಿ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಕಂದಾಯ ಅಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಆರ್ಥಿಕ ಇಲಾಖೆ ನೇಮಕಾತಿ ಮಾಡಿಕೊಳ್ಳುವ ಅಧಿಸೂಚನೆಯನ್ನು ಈ ಮೂಲಕ ಹೊರಡಿಸಲು ಆರ್ಥಿಕ ಇಲಾಖೆ ಪತ್ರದಲ್ಲಿ ಸಹಮತಿಯನ್ನು ನೀಡಿದೆ. ಒಟ್ಟು ಟೋಟಲಿ 572 ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು, ಒಟ್ಟು ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಮಾಡಲಿದೆ. ಯಾವಾಗಂತ ಸದ್ಯದಲ್ಲೇ ತಿಳಿಸಲಿದ್ದಾರೆ. ಮೊದಲಿಗೆ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಟೋಟಲಿ ಖಾಲಿ ಇರುವಂಥ 32 ಹುದ್ದೆಗಳಲ್ಲಿ 20 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ನೇಮಕಾತಿಗೆ ಅನುಮತಿಯನ್ನು ನೀಡಿದ್ದು, 20 ಹುದ್ದೆಗಳನ್ನು ಬೆಂಗಳೂರು ನಗರಕ್ಕೆ ಹಾಗೂ ಬೆಂಗಳೂರು ಗ್ರಾಮಾಂತರಕ್ಕೆ 47ರಲ್ಲಿ 29, ಚಿತ್ರದುರ್ಗ ಜಿಲ್ಲೆಗೆ 37ರಲ್ಲಿ 15 ಹುದ್ದೆಗಳು, ಚಿಕ್ಕಬಳ್ಳಾಪುರ 45 ಹುದ್ದೆಗಳಲ್ಲಿ 21 ಹುದ್ದೆಗಳು ಹಾಗೂ ತುಮಕೂರಿಗೆ 78 ಹುದ್ದೆಗಳಲ್ಲಿ 50 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ 44 ಹುದ್ದೆಗಳಲ್ಲಿ 18 ಹುದ್ದೆಗಳು, ಕೋಲಾರ ಜಿಲ್ಲೆಯಲ್ಲಿ 44ರಲ್ಲಿ 22 ಹುದ್ದೆ, ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರದಲ್ಲಿ 55 ಹುದ್ದೆಗಳಲ್ಲಿ 30 ಹುದ್ದೆ, ಮೈಸೂರಲ್ಲಿ 75 ಹುದ್ದೆಗಳಲ್ಲಿ 45 ಹುದ್ದೆಗಳು, ಮಂಡ್ಯ ಜಿಲ್ಲೆಯಲ್ಲಿ 71 ಹುದ್ದೆಗಳಲ್ಲಿ 50 ಹುದ್ದೆಗಳು, ಹಾಸನ ಜಿಲ್ಲೆಯಲ್ಲಿ 52 ಹುದ್ದೆಗಳಲ್ಲಿ 35 ಹುದ್ದೆಗಳು, ಉಡುಪಿಯಲ್ಲಿ 23 ಹುದ್ದೆಗಳಲ್ಲಿ 10 ಹುದ್ದೆಗಳು, ದಕ್ಷಿಣ ಕನ್ನಡ 48 ಹುದ್ದೆಗಳಲ್ಲಿ 37 ಹುದ್ದೆಗಳು, ಚಾಮರಾಜನಗರ 50 ಹುದ್ದೆಗಳಲ್ಲಿ 31 ಹುದ್ದೆಗಳು, ಚಿಕ್ಕಮಗಳೂರಲ್ಲಿ 29 ಹುದ್ದೆಗಳಲ್ಲಿ 10 ಹುದ್ದೆಗಳು, ಬೆಳಗಾವಿಯಲ್ಲಿ 82ರಲ್ಲಿ 48 ಹುದ್ದೆಗಳು, ಬಾಗಲಕೋಟೆಯಲ್ಲಿ 30ರಲ್ಲಿ 16, ಗದಗನಲ್ಲಿ 33ರಲ್ಲಿ 14 ಹುದ್ದೆಗಳು, ಹಾವೇರಿಯಲ್ಲಿ 41 ಹುದ್ದೆಗಳಲ್ಲಿ 15 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಅನುಮತಿ ನೀಡುತ್ತದೆ. ಹಾಗೆ ಮುಂದೆ ಬಂದು ಹಾವೇರಿ ಜಿಲ್ಲೆಯಲ್ಲಿ 41ರಲ್ಲಿ 15 ಹುದ್ದೆಗಳು, ಕಲಬುರಗಿ ಜಿಲ್ಲೆಯಲ್ಲಿ 66ರಲ್ಲಿ 35 ಹುದ್ದೆಗಳು, ಬೀದರ್ ಜಿಲ್ಲೆಯಲ್ಲಿ 34 ಹುದ್ದೆಗಳಲ್ಲಿ 16 ಹುದ್ದೆಗಳು ಹಾಗೂ ರಾಯಚೂರು ಕೊನೆಯದಾಗಿ 22 ಹುದ್ದೆಗಳಲ್ಲಿ 5 ಹುದ್ದೆಗಳನ್ನು ಟೋಟಲಿ 572 ಹುದ್ದೆಗಳನ್ನು ನೇರ ನೇಮಕಾತಿ ಕೋಟಾದ ಅಡಿಯಲ್ಲಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ರೋಸ್ಟರ್ ಬಿಂದುವನ್ನು ರೆಡಿ ಮಾಡಿದೆ. ಅದರಂತೆ ಸದ್ಯದಲ್ಲಿ ಅಂದರೆ ಕೆಲವೇ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಮಂತು ಜುಲೈರಲ್ಲಿ ಈ ನೇಮಕಾತಿ ಹೊರಬೀಳಲಿದೆ. ರೋಸ್ಟರ್ ಬಿಂದು ರೆಡಿಯಾದ ತಕ್ಷಣದಿಂದ ಈ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತದೆ. ನಮಸ್ಕಾರ. ಮತ್ತೆ ಇನ್ನೊಂದು ನೇಮಕಾತಿ ಜೊತೆ ಬರ್ತೀನಿ. ಎಲ್ಲರಿಗೂ